ಶಹಾಪುರದಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ. ಶಹಾಪುರ ನಗರದಲ್ಲಿ ಏಕತಾ ಮಂಚ್, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಶಾಂತಿಯುತ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತತೆಯನ್ನು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದೇ ಅನ್ಯಾಯವಾಗದಂತೆ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ಯಾರೋ ಅವ್ರಿಗೆ ಓಟ್ ಹಾಕಿಲ್ಲ ಅಂದ್ರೂ ಸಹ ವಾಮ ಮಾರ್ಗದಿಂದ ಬಂದು ಅವ್ರು ನಮ್ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಹೋಗೊಟ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಂದು ನಮಗ್ ಸಹಕಾರ ಕೊಟ್ಟಿರಿ. ಸಹಕಾರ ಕೊಡೋದೇನು ಕಡ್ಡಿ ಅಲ್ಲ, ನಿಮ್ ಸಲಾಗಿ ನಾವು ಬೀದಿಗಿಳಿದು ಮಾತಾಡಿ ಕೆಟ್ಟಾಗಲಕತ್ತೀವಿ. ನೀವು ತುಲತ್ನಾಗ ಓದ್ಬೇಕು, ಮನೆ ಕೆಲಸ ಮಾಡ್ಬೇಕು, ಆರೋಗ್ಯ ಚಲೋ ಇಟ್ಕೋಬೇಕು. ಹಾಗಾದ್ ಬಿಟ್ಟು ಎಲ್ಲರಿಗೂ ಬರೀ ಚಸ್ಮನೆ ಬಂದಿಲ್ಲ, ವಯಸ್ಸೇ ಆಗಿಲ್ಲ. ಉಣ್ಬೇಕು ಪಡ್ಡು ಪಿಡ್ಡು ಒಗ್ಗರಣೆ ಬಜಿ ಪೂರಿ ಇಡ್ಲಿ ಅವ್ ತಿನ್ಬಾರ್ದು. ರೊಟ್ಟಿ ಅನ್ನ ಹೊಡಿಬೇಕು ದಬಾಸಿ, ಮುಂದೆಕಾಲ ಚಟ್ನಿ ಹೆಸರು ಕಾಳು ಭಾರತೀಯ ಪ್ರಜೆಗಳು ಇದ್ದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ನಿವಾಸಿಗಳು ಇರುತ್ತೇವೆ. ಭಾರತ ಸರ್ಕಾರವು ನಡೆಸುವ ನೀಟ್ ಪರೀಕ್ಷೆಯ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರ ವಿದ್ಯಾರ್ಥಿಗಳ ಸಾವು ಇತ್ಯಾದಿಯನ್ನ ಪ್ರಶ್ನಿಸಿ ಇದರ ನೈತಿಕ ಹೊಣೆಯನ್ನ ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಶ್ರೀ ಧರ್ಮೇಂದ್ರ ಪ್ರಧಾನಿಯವರು ರಾಜೀನಾಮೆಯನ್ನ ನೀಡಬೇಕೆಂದು ಒತ್ತಾಯಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಯುವಕರು, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಸಾಮಾನ್ಯ ಪ್ರಜೆಗಳು ಕಳೆದ 1 ತಿಂಗಳಿಂದ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದೆ. ಗೌರವಾನ್ವಿತ ರಾಷ್ಟ್ರಪತಿಗಳೇ, ಈ ಪ್ರತಿಭಟನೆಯನ್ನು ಬೆಂಬಲಿಸಿ ದೇಶದ ಶ್ರೇಷ್ಠ ಶಿಕ್ಷಕರಾದ ಶ್ರೀ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಸಹ ನಡೆಸಿದ್ದರು. ಅವರ 18ನೇ ದಿನದ ಉಪವಾಸ ಸತ್ಯಾಗ್ರಹ ದಿನದಂದು ದೆಹಲಿ ಪೊಲೀಸರು ಬಲವಂತವಾಗಿ ಅವರನ್ನು ಪ್ರತಿಭಟನೆ ಸ್ಥಳದಿಂದ ತೆರವು ಮಾಡಿದ್ದು ಅವರನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸೇರಿಕೆ ಮಾಡಿರುವುದಾಗಿ ವರದಿ ಇದೆ. ಗೌರವಾನ್ವಿತ ರಾಷ್ಟ್ರಪತಿಗಳೇ, ದಿನಾಂಕ 20/7/2026ರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿದ ಯುವಕರು, ಖಾಸಗಿ ವ್ಯಕ್ತಿಗಳು, ಸಹ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ, ಯುವಕರ ಹಾಗೂ ಪಾಲಕರ ಮೇಲೆ ದೈಹಿಕ ಹಲ್ಲೆಯನ್ನು ಮಾಡಿರುವ ಆರೋಪ ಮಾಡಲಾಗಿದ್ದು ಕೂಡಲೇ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಗಳಿಂದ ತನಿಖೆಯನ್ನು ಮಾಡಲು ಆದೇಶಿಸಲು ಸಹ ಮನವಿ ಮಾಡುತ್ತೇವೆ. ಅಲ್ಲದೆ ನೀಟ್ ಪರೀಕ್ಷೆಯ ಘೋಷಣೆಯ ನಂತರ ಪ್ರಜಾಪ್ರಭುತ್ವದ ಒಂದು ಸಂಕೇತ. ನಂತರ 2010ರಲ್ಲಿ ರಾಜು ಅವ್ರ ಮೇಲೆ 2G ಹಗರಣದ ಬಗ್ಗೆ ಆರೋಪ ಬರುತ್ತೆ. ಆರೋಪ ಆದ ಮೊದಲನೇ ದಿನವೇ ರಾಜ್ಯ ಅವರು ರಾಜೀನಾಮೆ ಕೊಡ್ತಾರೆ. ಇದು ಖಾಸಗಿ ವ್ಯಕ್ತಿಗಳು, ಸಹ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ, ಯುವಕರ ಹಾಗೂ ಪಾಲಕರ ಮೇಲೆ ದೈಹಿಕ ಹಲ್ಲೆಯನ್ನು ಮಾಡಿರುವ ಆರೋಪ ಮಾಡಲಾಗಿದ್ದು ಕೂಡಲೇ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಗಳಿಂದ ತನಿಖೆಯನ್ನು ಮಾಡಲು ಆದೇಶಿಸಲು ಸಹ ಮನವಿ ಮಾಡುತ್ತೇವೆ. ಅಲ್ಲದೆ ನೀಟ್ ಪರೀಕ್ಷೆಯ ಘೋಷಣೆಯ ನಂತರ ಭಾರತೀಯ ಪ್ರಜೆಗಳು ಇದ್ದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ನಿವಾಸಿಗಳು ಇರುತ್ತೇವೆ. ಭಾರತ ಸರ್ಕಾರವು ನಡೆಸುವ ನೀಟ್ ಪರೀಕ್ಷೆಯ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರ ವಿದ್ಯಾರ್ಥಿಗಳ ಸಾವು ಇತ್ಯಾದಿಯನ್ನ ಪ್ರಶ್ನಿಸಿ ಇದರ ನೈತಿಕ ಹೊಣೆಯನ್ನ ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಶ್ರೀ ಧರ್ಮೇಂದ್ರ ಪ್ರಧಾನಿಯವರು ರಾಜೀನಾಮೆಯನ್ನ ನೀಡಬೇಕೆಂದು ಒತ್ತಾಯಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಯುವಕರು, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಸಾಮಾನ್ಯ ಪ್ರಜೆಗಳು ಕಳೆದ 1 ತಿಂಗಳಿಂದ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದೆ. ಗೌರವಾನ್ವಿತ ರಾಷ್ಟ್ರಪತಿಗಳೇ, ಈ ಪ್ರತಿಭಟನೆಯನ್ನು ಬೆಂಬಲಿಸಿ ದೇಶದ ಶ್ರೇಷ್ಠ ಶಿಕ್ಷಕರಾದ ಶ್ರೀ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಸಹ ನಡೆಸಿದ್ದರು. ಅವರ 18ನೇ ದಿನದ ಉಪವಾಸ ಸತ್ಯಾಗ್ರಹ ದಿನದಂದು ದೆಹಲಿ ಪೊಲೀಸರು ಬಲವಂತವಾಗಿ ಅವರನ್ನು ಪ್ರತಿಭಟನೆ ಸ್ಥಳದಿಂದ ತೆರವು ಮಾಡಿದ್ದು ಅವರನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸೇರಿಕೆ ಮಾಡಿರುವುದಾಗಿ ವರದಿ ಇದೆ.
ಗೌರವಾನ್ವಿತ ರಾಷ್ಟ್ರಪತಿಗಳೇ, ದಿನಾಂಕ 20/7/2026 ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿದ ಯುವಕರು ಬಿಜೆಪಿ ಸರ್ಕಾರ ಮಾಡತಕ್ಕಂತ ನಾವೊಂದ ನಮ್ಮ ದೇಶದ ಯುವಕರಿಗೆ ಭಾರತ ದೇಶದಲ್ಲಿ ಎಲ್ಲರೂ ದಯವಿಟ್ಟು ಯಾರು ಮಾತಾಡಬಾರ್ದು. ಸಮಾನ ಮನಸ್ಸಿನ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ಈ ಒಂದು ದೇಶದಲ್ಲಿ ಈ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ ಅನೇಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹಳ ದೊಡ್ಡ ಒಂದು ಪಟ್ಟು ಬಿದ್ದಿದೆ. ಈ ಒಂದು ಕಾರಣಕ್ಕೆ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದೇವೇಂದ್ರ ಅವರು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆಯನ್ನು ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಒಂದು ಅಭ್ಯರ್ಥನೆ ಮಾಡುತ್ತಾ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಾಗಿರುವಂತಹ ಆಘಾತ ಜೊತೆಗೆ ನಾವೆಲ್ಲ ಕೂಡ ಸಂಪೂರ್ಣ ಅವ್ರ ಬೆಂಬಲ ಇದೆ. ಅವರಿಗೆ ಒಂದು ನ್ಯಾಯವಾದ ಬೇಡಿಕೆ ಸಿಗುವವರೆಗೂ ಕೂಡ ಅವರು ಕೂಡ ತಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ತಾವು ನೈತಿಕ ಹೊಣೆಯನ್ನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಿ ಒಂದು 10 ನಿಮಿಷ ಜಯ ಕಡೆ ಮಕ್ಕಳು ಸತ್ತಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತಂದ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮಗೆ ರಾಜೀನಾಮೆ ಯಾಕೆ ಕೊಡ್ಬೇಕನ್ನೋದಕ್ಕೆ ಇತಿಹಾಸ ಹೇಳ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಕೇಳಿದ್ರಲ್ಲ ನೀವು? ಲಾಲ್ ಬಹದ್ದೂರ್ ಶಾಸ್ತ್ರಿ 1956ರಲ್ಲಿ ರೈಲ್ವೆ ಮಿಂತ್ರಿದ್ರು. ಚಡ್ಚರ್ಲಾದಲ್ಲಿ ಒಂದು ರೈಲ್ವೆ ಅಪಘಾತ ಆಗಿ 150 ಜನ ಸತ್ರೆ 4 ತಾಸಿನಲ್ಲಿ ರಾಜೀನಾಮೆ ಕೊಡ್ತಾರೆ ನೈತಿಕ ಹೊಣೆ ಎತ್ಕೊಂಡು. 1956 ಸೆಪ್ಟೆಂಬರ್ 23ನೇ ತಾರೀಕು ಚಡ್ಚರ್ಲಾದಲ್ಲಿ ಆಕ್ಸಿಡೆಂಟ್ ಆಗ್ತದೆ. ನನಗೆ ರೈಲ್ವೆ ಖಾತೆ ನಿಭಾಯಿಸಲ್ಲ, ಇದು ನನ್ನ ನೈತಿಕ ಮೋಸ ಆಗ್ಯದ, ವಂಚನೆ ಆಗ್ಯದ, ಅದು ಆಗಬಾರ್ದು ಅಂತ ಹೇಳಿ ಸ್ಟ್ರೈಕ್ ಮಾಡ್ಲಕ್ ಬಂದ್ರ ಅಲ್ಲಿ ಪೊಲೀಸ್ನವ್ರಿಗೆ ಹಚ್ಚಿ ಅವ್ರ ಪೊಲೀಸರೋ ಏನು RSS ನವರೋ ಯಾರೋ ಕೆಲವರು ಡ್ರೆಸ್ ಹಾಕೊಂಡು ಬಂದಾರ, ಕೆಲವರು ಡ್ರೆಸ್ ಹಾಕೊಂಡು ಬಂದಿಲ್ಲ. ಅಲ್ಲೊಂದು ಸಫಾರಿ ಗಾಡಿದಂತದ್ದು ಮುರುಕ್ ಗಾಡಿ ತಂದು ನಿಂದ್ರಿಸಿ, ಒಂದು ಟಿಪ್ಪರ್ ತಂದು ನಿಂದ್ರಿಸಿ, ಆ ಟಿಪ್ಪರ್ ತುಂಬಾ ಕಲ್ಲು ತುಂಬ್ಕೊಂಡು ನಿಂತು. ನಮ್ಮ ದೇಶವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಪ್ರತಿ ಪ್ರಜೆಯು ಸರ್ಕಾರವನ್ನು ಪ್ರಶ್ನೆ ಮಾಡುವ, ಸರ್ಕಾರದ ಕ್ರಮಗಳನ್ನು ಖಂಡಿಸುವ ಮುಕ್ತವಾದ ಅಧಿಕಾರ ಇದ್ದು ಇಂಥ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಕೇಂದ್ರ ಸರ್ಕಾರವು ಮಾಡಿರುತ್ತದೆ. ಸುಮಾರು 30 ದಿನಗಳ ಸುದೀರ್ಘ ಪ್ರತಿಭಟನೆ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಪ್ರತಿಭಟನೆಯನ್ನು ಕೊನೆಗೊಳಿಸಲು ತನ್ನ ಪ್ರತಿನಿಧಿಯನ್ನು ಕಳಿಸಿ ಸಂಧಾನದ ಪ್ರಯತ್ನ ಮಾಡಿಲ್ಲ ಮತ್ತು ಕೇಂದ್ರ ಸರ್ಕಾರವು ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ. ಸರ್ಕಾರದ ಈ ನಡೆಯನ್ನ ಇಡೀ ಪ್ರತಿಭಟನೆ ನಿರತ ಯುವಕರ, ವಿದ್ಯಾರ್ಥಿಗಳ ಮತ್ತು ಪಾಲಕರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದಂತೆ ಆಗಿದೆ. ಇದನ್ನು ನಾವು ತೀವ್ರ ಖಂಡಿಸುತ್ತೇವೆ ಮತ್ತು ಕೇಂದ್ರ ಸರ್ಕಾರದ ಈ ನಿಲುವಿನಿಂದಾಗಿಯೇ ದಿನಾಂಕ 20/7/2026 ಘಟನೆಯು ಜರುಗಿದ್ದು ಇದರ ಹೊಣೆಯನ್ನು ಸಹ ಕೇಂದ್ರ ಸರ್ಕಾರ ಹೊರಬೇಕಾಗಿದೆ.